ಹಲೋ ಎವ್ರಿವನ್, ಪುಷ್ಪ ಸವಿರುಚಿ ಅಡುಗೆ ಮನೆಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಮೀನು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ನ್ಯಾಚುರಲ್ ಆಗಿ ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನಾನು 1 kg ಆಗುವಷ್ಟು ಮೀನನ್ನ ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪು ಅರಿಶಿಣ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸ್ಮೆಲ್ಲೆಲ್ಲ ಹೋಗೋವರೆಗೂ ಮೀನನ್ನ 1ರಿಂದ 3 ಸಲ ತೊಳೆದ್ರೂ ತಪ್ಪಾಗಲ್ಲ. ನೀಟಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಈಗ ಕ್ಲೀನಾಗಿದೆ. ಈಗ ನಾನು 1 ಹಿಡಿ ಆಗುವಷ್ಟು ಹುಣಸೆಹಣ್ಣನ್ನ ತೊಗೊಂಡಿದ್ದೀನಿ ನನ್ನ ಕೈಯಲ್ಲಿ. ನಾನು ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ಹುಣಸೆಹಣ್ಣು ಕಮ್ಮಿನೇ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ತೊಗೊಬೋದು. ಇದು ಹಳೆ ಹುಣಸೆಹಣ್ಣಾಗಿರೋದ್ರಿಂದ ಇದರಲ್ಲಿ ಹುಳಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹುಣಸೆಹಣ್ಣನ್ನ ನೆನೆಯಲು ಬಿಡ್ತೀನಿ ನಾನು. ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಹುಣಸೆಹಣ್ಣು ಚೆನ್ನಾಗಿ ನೆಂದಿರುತ್ತೆ. ಈಗ ಮೊದಲಿಗೆ ನಾನು ಸ್ಟವ್ನ ಹಚ್ಚಿ ಬಾಣಲಿನ ಇಟ್ಕೊಂಡು ಎಣ್ಣೆ ಹಾಕಿ ಮಸಾಲಾನ ಹುರ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿರೋದು ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ. ಏನು ಅಂದ್ಕೊಂಬಿಡಿ, ವಿಡಿಯೋ ಆಗಿಲ್ಲ. ಸೊ ನಾನು ಮೀಡಿಯಮ್ ಸೈಜಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ನನ್ನ ಕೈಯಲ್ಲಿ ಅರ್ಧ ಹಿಡಿಯೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮತ್ತು 2 ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇಲ್ಲಿ ಹುಣಸೆಹಣ್ಣು ಹಾಕ್ಕೊಂಡಿರೋದ್ರಿಂದ 2 ಟೊಮೊಟೊ ಸಾಕು. 2 ಚಕ್ಕೆ, 2 ಲವಂಗ. ನಾನು ಜಾಸ್ತಿ ಲವಂಗ ಚಕ್ಕೆನ ಯೂಸ್ ಮಾಡಲ್ಲ, ಯಾಕಂದರೆ ಮಸಾಲ ಪುಡಿಯಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕೆ. ಮತ್ತು ಇದಕ್ಕೆ ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ಕೊಳ್ಳಿ. ತುಂಬಾ ಘಮ ಕೊಡುತ್ತೆ ಅಂತಲೇ ಹೇಳ್ಬೋದು ಕಸ್ತೂರಿ ಮೇಥಿ. ಸೊ ಅದಾದಮೇಲೆ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಕಾಯಿನ ಲಾಸ್ಟಲ್ಲೇ ಹಾಕ್ಕೊಳ್ಳಿ. ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಕಾಯಿ ತುರಿನ ಹಾಕ್ಕೊಂಡು ಜಾಸ್ತಿ ಹೊತ್ತು ಅದನ್ನು ಫ್ರೈ ಮಾಡಬೇಡಿ. ಜಸ್ಟ್ ಒಂದು ಸ್ವಲ್ಪ ಅಂದರೆ 1 ಮಿನಿಟ್ ಆಗುವಷ್ಟು ಹೀಗೆ ಬಿಸಿ ಹಾಕಿದ ತಕ್ಷಣ ಸ್ಟಾಪ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಅಂತಲೇ ಹೇಳ್ಬೋದು. ಈಗ ನೋಡಿ ಹಾಕ್ತಾಯಿದೆ, ಎಲ್ಲ ನೀಟಾಗಿ ಫ್ರೈ ಆಗಿದೆ. ಅದಾದಮೇಲೆ ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಇದು ತಣ್ಣಗಾಗಲು ಬಿಟ್ಬಿಟ್ಟು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ತಣ್ಣಗೆ ಆದಮೇಲೆ ಹಾಕ್ಕೊಳ್ಳಿ. ಯಾಕಂದರೆ ಖಾರ ರುಬ್ಬಬೇಕಾದ್ರೆ ಅದು ಏನಾಗ್ಬಿಡುತ್ತೆ, ಬಿಸಿಗೆ ಮೇಲೆಲ್ಲ ಬರೋಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು. ಈಗ ನಾವು ಹುರ್ದ್ಕೊಂಡಿರೋಂತಹ ಮಸಾಲ ಎಲ್ಲ ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಅದೇ ಬಾಣಲಿಗೆ ಸ್ವಲ್ಪ ನೀರನ್ನ ಬಿಟ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು 1 ಸುತ್ತು ಆಡಿಸ್ಕೊಂಬರೋಣ ಮಿಕ್ಸಿಯಲ್ಲಿ. ಈಗ ನೋಡಿ ಇಷ್ಟಾದರೆ ಸಾಕು. ಇಷ್ಟಾದಮೇಲೆ ಅದಕ್ಕೆ ನಾನು ಮಸಾಲ ಪುಡಿನ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋಂಥದ್ದು ಮಿಕ್ಸ್ ಮಸಾಲ ಅಂತಂದರೆ ಧನಿಯಾ ಪುಡಿ ಬೇರೆ, ಖಾರದ ಪುಡಿ ಬೇರೆ ಅಲ್ಲ. ಹುಳಿ ಪುಡಿ ಅಂತೀವಲ್ಲ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಬೇರೆ ಯಾವುದೇ ಪುಡಿ ನಾನು ಯೂಸ್ ಮಾಡ್ತಾಯಿಲ್ಲ. ಇದಕ್ಕೆ ಧನಿಯಾ ಕಾಳುಗಳು ಎಲ್ಲ ಆ್ಯಡ್ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಷ್ಟು ನುಣ್ಣಗಾಗುವಷ್ಟು ರುಬ್ಕೊಂಡ್ರೆ ಸಾಕು. ನೋಡಿ ಈಗ ನುಣ್ಣಗಾಗಿದೆ. ಈಗ ಒಗ್ಗರಣೆನ ಕೊಡೋಣ. ಯಾವುದಕ್ಕೆ? ಮೀನಿಗೆ. ಈಗ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಲ್ಲ ನಾನು. ಆ್ಯಕ್ಚುಲಿ ಎಣ್ಣೆ ತುಂಬಾ ಕಮ್ಮಿ ಯೂಸ್ ಮಾಡೋದು ನಾನು. ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. 2 ಸ್ಪೂನ್ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಅಂದ್ಬಿಟ್ಟು ನಾನು ಒಂದು ಅರ್ಧ ಈರುಳ್ಳಿನ ಮುಂಚೆನೇ ತೆಗೆದಿಟ್ಕೊಂಡಿದ್ದೆ. ಅದನ್ನೇ ನಾನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಆಗೋದ್ರಿಂದ. ಆಮೇಲೆ ಈ ಮಸಾಲ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಮೊದಲೇ ಮೀನು ಹಾಕ್ಕೊಳ್ಳೋಂಗಿಲ್ಲ. ಹುಳಿ ಅಂದರೆ ಮಸಾಲ ರುಬ್ಬಿದ್ದನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಬರಬೇಕು. ಮಳ್ಳಿದ್ರೆ ಆವಾಗ ಒಂದು ಕುದಿ ಬರಬೇಕು. ನೋಡಿ ಇವಾಗ ಆ ಮಸಾಲ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಕೈ ಆಡಿಸ್ಕೊಂಡ್ರೆ ನೀಟಾಗಿ ಇದಾಗುತ್ತೆ. ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಎಷ್ಟು ಹದಕ್ಕೆ ಬೇಕೋ ಅಷ್ಟು ಅದಕ್ಕೆ ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ ತುಂಬ ತೆಳ್ಳನೂ ಬೇಡ, ತುಂಬ ಗಟ್ಟಿನೂ ಬೇಡ ಮೀನು ಸಾಂಬಾರು, ಸರಿನಾ? ಇವಾಗ ನಾನು ಫಿಶ್ ಕರಿ ಒಂದನ್ನು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಅದು ನಾನು ಆಪ್ಷನಲ್ ಅಷ್ಟೇ. ಇದಕ್ಕೆ ಹಾಕಲಿಲ್ಲ ಅಂದರೂ ಚೆನ್ನಾಗಿರುತ್ತೆ. ಒಂದು ಅರ್ಧ ಸ್ಪೂನು, ನಾನು 1 ಸ್ಪೂನ್ ಕೂಡ ಹಾಕ್ತಾಯಿಲ್ಲ, ಅದ್ರ ಪೌಡರ್ನ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಹುಣಸೆಹಣ್ಣ ರಸ ತಗೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ನೀವು ಫಿಲ್ಟ್ರ್ ಮಾಡಿಕೊಂಡ್ರೆ ಈ ಥರ ಸಿಗುತ್ತೆ ನಮಗೆ ಮೀನು. ಅಷ್ಟೂ ಹಾಕ್ಕೊಂಬಿಡಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ನಂತರ ಮುಚ್ಚಳನ ಮುಚ್ಚಿ
ಕುದಿ ಬರೋಕ್ಕೆ ಬಿಟ್ಬಿಡಿ. ಯಾಕಂದರೆ ಹುಳಿ ಮತ್ತು ಉಪ್ಪು ಖಾರ ಎಲ್ಲ ಒಂದುಗೂಡಬೇಕು, ಚೆನ್ನಾಗಿ ಮಳ್ಳಬೇಕು ಸಾಂಬಾರು, ಆವಾಗ ಟೇಸ್ಟ್ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಹುಳಿ ಬರ್ತಾ ಇದೆ, ಅಂದರೆ ಮಳ್ತಾ ಇದೆ ಸಾಂಬಾರು. ಸೊ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಒಂದು ಸಲ ಉಪ್ಪು ಖಾರನ ನೀವು ಬೇಕಾದ್ರೆ ಟೇಸ್ಟ್ ಮಾಡ್ಕೊಳ್ಳಿ. ಟೇಸ್ಟ್ ಮಾಡಿಕೊಂಡು ನಂತರ ಬೇಕಾದ್ರೆ ನೀವು ಮೀನನ್ನ ಆ್ಯಡ್ ಮಾಡಿ, ಓಕೆನಾ. ಈಗ ನನಗೆ ಇಲ್ಲಿ ಕರೆಕ್ಟಾಗಿದೆ, ನಾನು ಹಾಕಿ ತೋರಿಸಿರುವ ಅಳತೆಯಲ್ಲಿ ಮಾಡಿದ್ರೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿರುತ್ತೆ. ಸೊ ನಂತರ ನೀವೇನು ಮಾಡ್ತೀರಾ, ಡೈರೆಕ್ಟಾಗಿ ಕಮ್ಮಿ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಮಾಡಿಕೊಂಡು ಮೀನನ್ನ ಒಂದೊಂದೇ ಹಾಕ್ತಾ ಬನ್ನಿ. ನಾನು ತೊಗೊಂಡಿರೋದು ಇಲ್ಲಿ ಜಿಲೇಬಿ ಮೀನು, ನಿಮಗೆ ಆವಾಗಲೇ ಹೇಳಿದೆ ನಾನು ಅನಿಸುತ್ತೆ. ಇದನ್ನು ಒಂದೊಂದನೇ ಹಾಕ್ತಾ ಬನ್ನಿ, ಆವಾಗ ಲೋ ಫ್ಲೇಮಲ್ಲಿರಲಿ ಸ್ಟೌವು. ಸೊ ಹಾಕಿದಾಗ ಪೂರ್ತಿ ಮುಳುಗೋಂಗಿರಬೇಕು ನಾವು ಸಾಂಬಾರು ಮಾಡಿದಾಗ ಮೀನು. ಇಲ್ಲ ಅಂತಂದರೆ ಮೀನು ನಮಗೆ ಮೀನು ಹಾಕಿದ್ಮೇಲೇ ಮೀನು ಸಾಂಬಾರು ಒಂದು ಹದಕ್ಕೆ ಅಂತ ಬರೋದು. ಯಾಕಂದರೆ ಮೀನಲ್ಲಿರೋದೆಲ್ಲ ಅದು ಮಾಂಸ ಅದು ಬೆಂದು ನಂತರ ಅದರಲ್ಲಿರುವಂಥ ಒಂದು ಟೇಸ್ಟ್ ಎಲ್ಲ ಬಿಡುತ್ತೆ. ಆವಾಗಲೇ ನಮಗೆ ಮೀನು ಸಾಂಬಾರು ಟೇಸ್ಟ್ ಸಿಗೋದು. ಬರೀ ಮಾಮೂಲಿಯಾಗಿ ತಿಂದರೆ ಮಾಮೂಲಿ ಹುಳಿ ಸಾರಿಗಿಂತ ಕಡೆಯಾಗಿರುತ್ತೆ ಅದು. ಸೊ ಈಗ ಮೀನು ಮುಳುಗೋವಷ್ಟು ಸಾಂಬಾರು ಇರಬೇಕು ಯಾವಾಗಲೂ. ಈಗ ಸ್ವಲ್ಪ ಓಪನ್ ಮಾಡಿಬಿಡಿ. ನೋಡಿ ಈಗ ಸುತ್ತ ಇದೆಯಲ್ಲ ಅಷ್ಟು ಬಿಟ್ಟು ನೀವು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಮಾಮೂಲಿ ಮೀಡಿಯಮ್ ಫ್ಲೇಮಲ್ಲಿ ಮತ್ತೆ ಸ್ಟವ್ನ ಆನ್ ಮಾಡಿದಾಗ ನಾವು ಅದು ಕುದಿ ಬರಬೇಕು, ಜಾಸ್ತಿ ಬೇಯಿಸಬಾರ್ದು. ಒಂದು ಕುದಿ ಬಂದರೆ ಸಾಕು, ಇಷ್ಟು ಬಂದರೆ ಬೆಂದಿರುತ್ತೆ ಮೀನು. ಹಬೇಲೆ ಅರ್ಧ ಮೀನು ಬೆಂದೋಗ್ಬಿಡುತ್ತೆ. ಈ ಚಿಕನ್ನು ಮಟನ್ನು ಬೇಯಿಸೋ ಥರ ನಾವು ಮೀನನ್ನ ಯಾವತ್ತೂ ಬೇಯಿಸೋಕೆ ಹೋಗಬಾರ್ದು, ಜಾಸ್ತಿ ಕುದಿಸ್ಬಾರ್ದು. ಒಂದು ಕುದಿ ಬಂದರೆ ಸಾಕು, ಆವಾಗ ಆಫ್ ಮಾಡಿಬಿಡಬೇಕು. ಆ ಹಬೇಲೆ ಅರ್ಧ ಮೀನು ಬೆಂದ್ಕೊಂಡ್ಬಿಡುತ್ತೆ. ಇಷ್ಟೇ, ಫೈನಲ್ಲಾಗಿ ನೋಡಿ ಮೀನು ಈ ರೀತಿ ಬೆಂದಿದೆ. ತುಂಬ ಸೂಪರಾಗಿ ಕಾಣಿಸ್ತಿದೆ. ನಿಮಗೆ ವೈಟ್ ಅನಿಸ್ಬೋದು, ಬಟ್ ಮೀನು ತುಂಬ ಚೆನ್ನಾಗಿ ಬೆಂದಿದೆ. ನಿಮ್ಗೆ ವೀಡಿಯೋದಲ್ಲಿ ಹಂಗೆ ಕಾಣಿಸ್ತಾ ಇರ್ಬೋದು ಅಷ್ಟೇ. ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಈ ಥರ ಬರೀ ಮೀನು ಮಾತ್ರ ಹಾಕಿ ತೋರಿಸ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ಆಯಿಲ್ ಜಾಸ್ತಿ ಯೂಸ್ ಮಾಡಿಲ್ಲ, ಮಸಾಲೆ ಜಾಸ್ತಿ ಯೂಸ್ ಮಾಡಿಲ್ಲ, ನ್ಯಾಚುರಲಾಗಿ ನಾವು ಏನು ಬಳಸ್ತೀವೋ ಅದನ್ನೇ ಹಾಕಿ ಮಾಡಿರೋದು. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಮೀನು ಸಾಂಬಾರನ್ನ ಯಾವತ್ತೂ ಗಟ್ಟಿಗೂ ಮಾಡಬೇಡಿ, ತುಂಬ ತೆಳ್ಳಗೂ ಮಾಡಬೇಡಿ, ಮೀಡಿಯಮ್ಮಾಗಿ ಇರಲಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊತ, ಪ್ಲೀಸ್ ತಪ್ಪದೆ ಎಲ್ಲರೂ ನನ್ನ ಮುಂದಿನ ವೀಡಿಯೋಗಳಿಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.